मङ्गलं चैत्यालयं स्वालयं वृद्धं चतुर्विधं चतुर्विधमणि कुर्वन्तु ते मङ्गलं कुर्वन्तु मे मङ्गलं कुर्वन्तु तन्मङ्गलम् नापेयादिनाति पात्रिभुवना चतुर्विंशति श्रीमन्तो भरतेश्वर प्रभुतयो योषाग्रिणो द्वादशा ये विष्णु प्रतिविष्णुराङ्गलधरा सप्तोत्तरा विंशति जयकाले प्रतिशास्त्रि षष्टि पुरुषा कुर्वन्तु ते मङ्गलं कुर्वन्तु नो मङ्गलं कुर्वन्तु तन्मङ्गलम् गमनं गम्यात्तदा सन्तुवे सरोचम्यमिनं विनम्य परमं सर्वात्मसेविभवं ज्ञानज्ञानकोटिरक्तमुनितं विष्णुश्रीश्वरं साकारं शमनं विशालहृदयं सत्यं शिवं सुन्दरं विद्यागुरुनन्दनं महागुरुनन्दनं वन्दे तमै सागरं वन्दे नियं सागरं मङ्गलं भगवानरं मङ्गलं भगवाजिना मङ्गलं प्रथमाचार्य मङ्गलं सर्वेश्वरा मङ्गलं प्रथमं लोके चोत्तमं शरणं दिनं तत्पायमानतपूजा ब्रह्मशान्तिपूर्वकम् ॐ नमो हरिहन्ताणम् ॐ नमो सिद्धाणम् ॐ नमो आयुर्याणम् ॐ नमो शांतिनाथ भगवान की जय बोलो धर्म मार्ग प्रभावना की ಇವತ್ತು ದಿವಸ ಷೋಡಶಕಾರದ 15ನೇ ದಿವಸ ಯಾವುದಂದ್ರೆ ಮಾರ್ಗ ಪ್ರಭಾವನ ಏನಂದ್ರೆ ಯಾವುದು ಕೆಟ್ಟ ದಾರಿ ಇದೆ ಅದನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆಯುವುದೇ ಧರ್ಮ ಮಾರ್ಗ ಪ್ರಭಾವನ ಇದೆ ಅದಕ್ಕೆ ಅಂತ ಮಾರ್ಗ ಪ್ರಭಾವನ ಅಂದು ಇವತ್ತು ದಿವಸ ನಾವೆಲ್ಲ ಬೆಳಗ್ತಾ ಇದ್ದೀವಿ ಅದಕ್ಕಂತ ಧರ್ಮ ಮಾರ್ಗ ಪ್ರಭಾವನ ಸನ್ಮಾರ್ಗ ಧರ್ಮ ಮಾರ್ಗ ಪ್ರಭಾವನ ಮಾಡುವುದು ಪ್ರಭಾವನ ಆಗಿದೆ ಅದಕ್ಕೆ ಮಾತಾಡಬೇಡ್ರಿ ಇದು ಪ್ರಭಾವನ ಇದು 8 ಅಂಗದಲ್ಲಿ ಇದು ಒಂದು ಕೂಡ ಅಂಗ ಇದೆ ಪ್ರಭಾವನ ಅಂಗ ಅಂತ ಹೇಳಿ ಅಂತ ಮಾರ್ಗ ಪ್ರಭಾವನ ಹಿಂಸೆ ಮತ್ತು ಅನೇಕ ತಪ್ಪುಗಳನ್ನು ಮಾಡುವುದು ಕಪಟಾಚಾರ ಅದೇ ರೀತಿಯಾಗಿ ಮಾಡುವುದನ್ನು ದೂರ ಸರಿಸುವುದು ಅದು ಧರ್ಮ ಮಾರ್ಗ ಪ್ರಭಾವನ ಇದೆ ಜೈ ಪ್ರಭು ಶಾಂತಿನಾಥ್ ಭಗವಾನ್ ಕಿ ಜೈ ಇದು ಒಂದು ಶ್ರೇಷ್ಠವಾದಂತಹ ನಾವೆಲ್ಲರೂ ಧರ್ಮ ಪ್ರಭಾವನೆ ಮಾಡುವುದಿದೆ ಯಾವ ರೀತಿಯಾಗಿ ಧರ್ಮ ಪ್ರಭಾವನೆ ಮಾಡಬೇಕು ನಾವು ಇದು ನೋಫಿ ಮಾಡುವುದು ಕೂಡ ಧರ್ಮ ಪ್ರಭಾವನೆ ಇದೆ ಮಹಾವೀರ ಜಯಂತಿ ಆಗಿರ್ಬೋದು ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಬರ್ತವೆ ಜೈನ ಪರ್ವಗಳಾಗಿರ್ಬೋದು ಪಂಚ ಕಲ್ಯಾಣಕ್ಕಾಗಿರ್ಬೋದು ಇದೆಲ್ಲ ಧರ್ಮ ಪ್ರಭಾವನೆ ಅಂಗ ಇದೆ ಅಂತ ಧರ್ಮ ಪ್ರಭಾವನನ್ನ ಪ್ರತಿ ದಿವಸ ನಮ್ಗೆ ಎಷ್ಟು ಕಜ್ಯ ಅಷ್ಟು ಮಾಡುವುದು ಅದು ಕೂಡ ಧರ್ಮ ಪ್ರಭಾವನೆ ಇದೆ ಅದಕ್ಕೆ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನೇಕ ಕುಮಾರ್ಗಗಳನ್ನು ಬಿಟ್ಟು ಸುಮಾರ್ಗವನ್ನು ಹಿಡಿಯುವುದು ಕೂಡ ಇದು ಧರ್ಮ ಪ್ರಭಾವನ ಇದೆ ಅದಕ್ಕೆ ಅಂತ ಧರ್ಮ ಪ್ರಭಾವನೆ ಇದು ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತಹ ಭಾವನೆ ಇದೆ ಯಾವ ರೀತಿಯಾಗಿ ನಾವು ಕಷ್ಟ ಆದಾಗ ಮಾತ್ರ ಒಂದು ಒಳ್ಳೆಯ ಹಾದಿ ನಮಗೆ ಸಿಗಲಿಕ್ಕೆ ಇದೆ ನಾವು ಯಾವ ರೀತಿಯಾಗಿ ತಪ್ಪು ಮಾಡ್ತೀವಿ ಯಾವ ರೀತಿಯಾಗಿ ನಾವು ದುಃಖವನ್ನು ಪಡ್ತೀವಿ ಅದನ್ನ ದೂರ ಸರಿಸಿ ಯಾವಾಗ ನಾವು ಧರ್ಮದಲ್ಲಿ ಹೋಗ್ತೀವಿ ಆ ಧರ್ಮ ನಮಗೆ ಒಳ್ಳೆಯದನ್ನ ಕೊಡ್ತಾ ಇದೆ ಒಳ್ಳೆಯ ಚಿಂತನವನ್ನು ಕೊಡ್ತಾ ಇದೆ ಇದು ಕೂಡ ಧರ್ಮ ಪ್ರಭಾವನ ಇದೆ ಅದಕ್ಕೆ ಒಂದು ದಿವಸ ಭಗವಂತನ ಮೇಲೆ ಅಭಿಷೇಕ ಮಾಡೋದು ಕೂಡ ಒಂದು
ಧರ್ಮ ಪ್ರಭಾವನವಿದೆ. ಅದಕ್ಕೆ ಹಿಂದೆ ಒಬ್ಬ ರಾಜ ಮಹಡಿ ಮೇಲೆ ಕೂತ ಎಲ್ಲ ಊರನ್ನ ವೀಕ್ಷಣೆ ಮಾಡ್ತಾ ಇದ್ದಂತೆ. ವೀಕ್ಷಣೆ ಮಾಡುವಂತ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಒಬ್ಬ ಹುಡುಗ ದಾರಿಯಲ್ಲಿ ವಿಹಾರ ಮಾಡ್ತಾ ಇದ್ದ, ಹೋಗ್ತಾ ಇದ್ದ. ಹೋಗುವಂತ ಸಂದರ್ಭದಾಗ ಅವನ ತಲೆಯಾಗ ಏನ್ ಚಿಂತನೆ ಬರ್ತೈತಂದ್ರ, ಮ್ಯಾಕ್ ಕೂತಾನಲ್ಲ ದಪ್ಪ ರಾಜ, ಅವ ಬಹಳ ದಪ್ಪದಾನು, ಅವ ಸತ್ತಂದ್ರ ತಾಳಿ ಹೆಂಗ್ ತರ್ತಾರು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸೇವಕನ ಕೇಳಿದಂತೆ. ಆ ಕೇಳಿದಾಗ ಆ ಸೇವಕ ಏನ್ ಮಾಡ್ತಾನು, ರಾಜನ ಮುಂದೆ ಹೋಯ್ತಾನಂತೆ. ಹೋದಾಗ ರಾಜ ಈ ಹುಡುಗ ಹಿಂಗ ಅನಾತನು, ಹೆಂಗ ಅಂತ ಕೇಳಿದಾಗ ಅವನೊಳಗೆ ಹೋಗಿ ಜೈಲಿ ಹಾಕಿಬಿಡ್ರಿ, ಒಲೆ ಹಾಕಿಬಿಡ್ರಿ ಅಂತ ಹೇಳ್ಬಿಡ್ತಾನೆ. ಆ ಸಮಯದಾಗ ಅವ್ರ ತಂದೆ ಬರ್ತಾನ. ತಂದೆ ಬಂದ ನಂತರ ನನ್ನ ಮಗನ ಯಾಕ ಬಂಧಿಸಿದ್ರಿ ಅಂತ ಕೇಳಿದಾಗ, ನಿನ್ನ ಮಗ ಹಿಂಗೆಲ್ಲ ಅವ್ಯಾಸ ಶಬ್ದದಿಂದ ಅಂದಾನು, ಅದಕ್ಕೆ ಅವನ್ನ ಬಂಧಿಸಿದೀವಿ. ಅದಕ್ಕೆ ಮಗಗೆ ಹೇಳ್ತಾನ, ಆ ರಾಜ ಸಾಯವಲೆಕ್ಕ ಅಲ್ಲಿ ಅವ್ನ ಕಡ್ದಾರ ತುಣಕರಿ ಹಾಕುವಲೆಕ್ಕ ನಿನಗೆ ಯಾಕೆ ಚಿಂತೆ ಅಂತ ಹೇಳ್ತಾನ. ಅವಾಗ ಏನ್ ಮಾಡ್ತಾರೋ, ರಾಜನ ಮುಂದೆ ಅವನು ಹೋಯ್ತಾರೆ, ಹಿಂಗ ಅವ್ಯಾಸ ಶಬ್ದದಿಂದ ನಿನಗೂ ಇವ್ರ ಅವ್ರ ತಂದೆ ಅಂದಾನು ಹೆಂಗ್ ಮಾಡುದು ರಾಜ ಕೇಳಿದಾಗ, ಇವನು ಕೂಡ ಏನ್ ಮಾಡ್ರಿ ಒಳಗೆ ಹಾಕ್ರಿ ಅಂತ ಆಚೆ ಬರ್ತಾನೆ. ಆಚೆ ಬಂದಾಗ ತಂದೆ ಮತ್ತ ಮಗ ಇಬ್ಬರು ಕೂಡ ಒಳಗೆ ಕೇಳಿ ಯಾಕಂತ ಕೇಳಿದಾಗ, ಇಲ್ಲ ರಾಜ ಹಿಂಗ ದಾಮದಾನು ಅವ್ನು ಹೆಂಗ ತರುದನ್ನ ಹಿಂಗೆಲ್ಲ ಮಾತಾಡ್ಯಾರ ಇವ್ರ ಅವ್ಯಾಸ ಶಬ್ದದಿಂದ. ಅವಾಗ ಅವ ಆಚೆ ಏನ್ ಹೇಳ್ತಾನೋ, ಅವನ ಅಲ್ಲೇ ಸುಡುವಾರಕ್ಕ ನಿಮ್ಗೆ ಯಾಕೆ ಅದಕ್ಕೆ ಚಿಂತಿ ಅಂತ ಹೇಳ್ತಾನ. ಅದಕ್ಕ ಮನೆಯಲ್ಲಿ ಮತ್ತೆ ಸಂಸ್ಕಾರ ಇರಬೇಕು, ಮನೆಯಲ್ಲಿ ಮತ್ತೆ ಧರ್ಮ ಇರಬೇಕು. ಮನೆಯಲ್ಲಿ ನಾವು ಹೆಂಗ್ ಇರ್ತೀವಲ್ಲ ಹಂಗ ಧರ್ಮದ ಪ್ರಭಾವನೆ ಕೂಡ ಆಗ್ತಾ ಇದೆ ನೋಡ್ರಿ. ಅವ್ರಲ್ಲಿ ಒಂದರ ಶಬ್ದ ಚಲೋ ಬಂತಂದ್ರಿ, ಮೊಮ್ಮಗನಲ್ಲಿ ಬರಲಿಲ್ಲ, ತಂದೆಯಲ್ಲಿ ಬರಲಿಲ್ಲ, ಅಜ್ಜಿನಲ್ಲಿ ಬರಲಿಲ್ಲ. ಯಾಕೆ ಹೇಳ್ತಾನೋ, ಅವರಲ್ಲಿ ಧರ್ಮ ಪ್ರಭಾವನೆ ಇದ್ದಿದ್ದಿಲ್ಲ, ಧರ್ಮ ಇದ್ದಿದ್ದಿಲ್ಲ. ಮನೆಯಲ್ಲಿ ಧರ್ಮ ಇತ್ತಂದ್ರ ವಿನಯದಿಂದ ಇರ್ತಾರು. ಅದಕ್ಕೆ ವಿನಯದಿಂದ ಅವತ್ತು ದಿವಸ ಆ ಮೊಮ್ಮಗ ಮಾತಾಡಿದಂದ್ರ ಅವನಲ್ಲಿ ಅಂತದ್ದ ಒಳಗೆ ಹಾಕ್ತಿದ್ದಿಲ್ಲ. ಅದಕ್ಕೆ ಮನೆಯಲ್ಲಿ ಧರ್ಮ ಇತ್ತಂದ್ರ ಎಲ್ಲಾ ರೀತಿಯಾಗಿ ಒಳ್ಳೇದಾಗ್ತಾ ಇದೆ. ಇದೇ ಕೂಡ ಧರ್ಮ ಪ್ರಭಾವನೆ ಇದೆ. ಮನೆಯಲ್ಲಿ ಕೂಡ ಧರ್ಮ ಪ್ರಭಾವ ಮಾಡುವುದು, ಅದೇ ರೀತಿಯಾಗಿ ಜಿನ ಮಂದಿರ, ಪಂಚಕಲ್ಯಾಣ ಇವುಗಳಲ್ಲಿ ಧರ್ಮ ಪ್ರಭಾವನೆ ಮಾಡುವುದೇ ಒಂದು ಒಳ್ಳೆಯ ಮಾರ್ಗ, ಸನ್ಮಾರ್ಗ ಅಂತ ಹೇಳ್ತಾರೆ. ಯಾವುದು ಒಳ್ಳೆಯ ಮಾರ್ಗ ಇದೆ ಅದು ಕಷ್ಟದಿಂದ ಆಗ್ತಾ ಇದೆ. ಯಾವುದು ನರಕ ಮತ್ತು ಇದಕ್ಕೆ ಹೋಗುವುದಿದೆ ಅದು ಏನಾಗ್ತದೆ, ಸುಗಮವಾದಂತ ಮಾರ್ಗವಿದೆ. ನೋಡ್ರಿ, ಕಷ್ಟದಿಂದ ನಾವು ಯಾವ್ದು ಮಾಡ್ತೀವಿ ಅದು ಒಳ್ಳೆಯ ಮಾರ್ಗಕ್ಕೆ ಒಯ್ಯುತ್ತದೆ. ಅದೇ ರೀತಿಯಾಗಿ ನಮ್ಗೆ ಯಾವ್ದು ಕಷ್ಟ ಇಲ್ಲ, ಯಾವುದೇ ಸುಖ ಇನ್ನಿಲ್ಲ, ಅದು ಸುಗಮವಾಗಿ ಹೋಗ್ತಾ ಇದೆ ನರಕಗಳಿಗೆ. ಅದಕ್ಕೆ ನಾವು ಶ್ರೇಷ್ಠವಾದಂತ ಧರ್ಮವನ್ನ ಮಾಡಿದ್ದಾದ್ರೆ ಒಳ್ಳೆಯ ಮೋಕ್ಷಾದಿ ಸ್ವರ್ಗಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಜೈ ಬೋಲೋ ಧರ್ಮ ಮಾರ್ಗ ಪ್ರಭಾವನಾ ಕಿ. ಆರಾಧನೆ ಪ್ರಭುಗಳ ಆರಾಧನೆ, ಆರಾಧನೆ ಪ್ರಭುಗಳ ಆರಾಧನೆ, ಶ್ರೀ ಶಾಂತಿನಾಥರ ಆರಾಧನೆ, ಆತ್ಮಾನುರಾಗಿಗಳ ಆರಾಧನೆ. ಪಾಪದಲ್ಲಿ ನಾನು ಜೀವಿಸುತ್ತಿದ್ದೆ, ಪಾಪದಲ್ಲಿ ನಾನು ಜೀವಿಸುತ್ತಿದ್ದೆ, ಪುಣ್ಯದ ದಾರಿಯು ತೋರಿದೆ. ಅದಕ್ಕೆ ಎಷ್ಟು ಶ್ರೇಷ್ಠ ಇದೆ ಅಂದ್ರೆ, ಅನಂತನಾಥ ತೀರ್ಥಂಕರರು ಯಾವ ರೀತಿಯಾಗಿ ಸ್ವರ್ಗಾದಿ ಸುಖವನ್ನು ಪಡೆದು ಕೊನೆಗೆ ಮೋಕ್ಷದ ಹಾದಿಯನ್ನು ಹಿಡಿದ್ರು. ಅದಕ್ಕೆ ನಾವು ಎಲ್ಲ ಸುಖವನ್ನು ಪಡೆದು ಕೊನೆಯದಾಗಿ ಮೋಕ್ಷದ ಹಾದಿಯನ್ನ ಹಿಡಿಯುವುದೇ ಇದೇನಿದೆ ಅಂದ್ರೆ ಒಂದು ಸನ್ಮಾರ್ಗ ಇದೆ, ಧರ್ಮ ಮಾರ್ಗ ಪ್ರಭಾವನವಿದೆ. ಅದಕ್ಕೆ ಅಂತ ಶ್ರೇಷ್ಠವಾದಂತ ಸವಾಲು ನಾವು ಹಿಡ್ಕೊಂತೀವಿ ಅಂದ್ರ ಒಳ್ಳೆಯ ಹಾದಿಯಲ್ಲಿ ನಡೀತೀವಿ. 5000 ಬಂದ್ರೆ ಚಪ್ಪಾಳೆ 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 ಬಾರಿಸಬೇಕು ಚಪ್ಪಾಳೆ, ಆದಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ, ಆದಿನಾಥ ಭಗವಾನರ ಭಕ್ತಿ ನಾವು ಮಾಡೋಣ, ಭಕ್ತಿ ನಾವು ಮಾಡೋಣ, ಮುಕ್ತಿ ನಾವು ಪಡೆಯೋಣ. 7001 ರೂಪಾಯಿ ಸವಾಲು ಬೆಸಗಿ ಕರ್ಮಗಳನ್ನು ತೆಗೆದು ಜಿನೇಂದ್ರ ಭಗವಂತರು ಯಾವ ರೀತಿಯಾಗಿ ತಮ್ಮ ಕರ್ಮಗಳನ್ನು ದೂರ ಸರಿಸಿ ಎಲ್ಲ ಗುಣಗಳನ್ನ ಅವರು ವಶಪಡಿಸಿಕೊಂಡಿದ್ದಾರಲ್ಲ, ಅದೇ ರೀತಿಯಾಗಿ ನಾವು ಕೂಡ ಆ ಸವಾಲು ಹಿಡಿದು ಆ ಎಲ್ಲಾ ಗುಣಗಳನ್ನು ವಶಪಡಿಸಿಕೊಳ್ಳುವುದಿದೆ. ನಾವೇನ್ ಮಾಡ್ತೀವಿ, ಇದು ಹರಾಜಲ್ಲ. ಆ ಭಗವಂತನಲ್ಲಿ ಗುಣಗಳನ್ನ ನಾ ಮಾಡ್ಬೇಕು, ನೀ ಮಾಡ್ಬೇಕು ಅಂದು ಪ್ರತಿಸ್ಪರ್ಧೆ ಇದು, ಹೌದಲ್ರಿ? ಯಾವ ರೀತಿಯಾಗಿ
ಎಕ್ಸಾಮ್ ಬರ್ದಾಗ ನೋಡ್ರಿ 1,00,000 ಮಂದಿ ಎಕ್ಸಾಮ್ ಬರ್ದಿರ್ತೈತಿ. ಅದ್ರ ಎಷ್ಟು ಮಂದಿ ನಿಂತು ಮಾಡ್ತಾರೆ? 2,000, 3,000, 5,000. ಹಂಗ ಇದೊಂದು ಶ್ರೇಷ್ಠವಾದಂತ ಮಾರ್ಗವಿದೆ. ನಾವೇನ್ ಮಾಡ್ತೀವಿ, ನಾ ಹೆಚ್ಚ ನೀ ಹೆಚ್ಚಲ್ಲ, ಅದನ್ನ ಗುಣಗಳನ್ನ ವಶಪಡಿಸಿಕೊಳ್ಳೋದು. ಅದ್ರಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರನ್ನಷ್ಟ ಇಟ್ಕೋದು. ಹೌದಿಲ್ರಿ? 4,000. ಈ ಮನುಷ್ಯನಿಗೆ ಶರೀರ ತುಂಬಾ ಎಲ್ಲ ಏನಿದ್ದಾವೆ? ಕೂದಲುಗಳಿದ್ದಾವೆ, ಕೇಶಗಳಿದ್ದಾವೆ. ಹೌದಿಲ್ರಿ? ಅಂಗೈಯಾಗ ಯಾಕಿಲ್ರಿ, ಕೈಯಾಗ ಯಾಕಿಲ್ರಿ? ಶರೀರ ತುಂಬಾ ಎಲ್ಲ ಕೇಶಗಳದಾವು, ಕೈಯಾಗ ಯಾಕಿಲ್ರಿ? ಯಾಕಿಲ್ರಿ ಕೈಯಾಗ? ಇಲ್ಲಿ ಇರ್ಬೇಕತ್ತಲ್ಲ ಕೂದಲ. ಸೃಷ್ಟಿ ನಿಯಮ ಅಲ್ಲದು, ಹಿಂದೆ ಆಚಾರದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಯಾವಾಗ ದಾನ ಮಾಡಿ ಕೈಯನ್ನ ಕೂದಲು ಇಂತ ದಾನ ಕೊಟ್ಟಾರ ತು ಕೊಡಲ್ದವ್ರಿ, ದಾನ ತೆಗೆದುಕೊಂಡು. ಅದೇ ರೀತಿಯಾಗಿ ದಾನ ಕೊಟ್ಟಾರತ್ತು, ದಾನ ತೊಂದರತ್ತು. ಉಳಿಕಿದವರು ದಾನ ಕೊಟ್ಟವ್ರದ, ದಾನ ತೊಂದವ್ರದ ಕೈ ತಿಕ್ಕಿ ಏನಾಯ್ತು, ಅವ್ರದ್ದು ಕೂಡ ಕೂದಬಹುದು. ಅದಕ್ಕೆ ನಾವು ದಾನ ಕೊಡಾರಾಗಬೇಕು, ಏನ್ ದಾನ ತೊಳಾರಾಗಬೇಕು? ದಾನ ಕೊಡೋದ ತೋದ ಕೈ ತಿಕ್ಕಾರಾಗಬೇಕು. ಏನಾಗ್ಬೇಕು ನೋಡ್ರಿ, ಅದಕ್ಕೆ ದಾನದ ಅಷ್ಟು ಮಹತ್ವ ಐತಿ. ಸುಮ್ ಸಾಂಗ್ ದುರಸ್ತಾನ್ರಿ ಅದ. ಕರೋಮಿ ಶ್ರೀಕಾರ್ಯಂ ಕರೋತಿ ಸ್ವಾಹಾ ತೀರ್ಥಸ್ಥಾಪನಂ ಕರೋತಿ ಸ್ವಾಹಾ. आराधने प्रभु है आराधने प्रभु है आराधने प्रियादिनाथर आराधने आत्मानुरागिಗಳ आराधने आराधने प्रभु है आराधने प्रभु है आराधने श्रीवासु पूज्यर आराधने ಆತ್ಮಾನುರಾಗಿಗಳ ಆರಾಧನೆ ಸತ್ಯದಿಂದ ಶಾಂತಿ ಯೋಗಳುವೆ ಆರಾಧನೆ ಪ್ರಭುಗಳ ಆರಾಧನೆ ಆರಾಧನೆ ಪ್ರಭುಗಳ ಆರಾಧನೆ ಶ್ರೀ ಶಾಂತಿನಾಥರ ಆರಾಧನೆ ಆತ್ಮಾನುರಾಗಿಗಳ ಆರಾಧನೆ. ಪಾಪದಲ್ಲಿ ನಾನು ಜೀವಿಸುತ್ತಿದ್ದೆ ಪುಣ್ಯದ ದಾರಿಯು ಸ್ವಾಹ. ಸವಾಲ್ದಾರಕರು ಎಲ್ಲ ಮುಂದಿರಬೇಕು. ಚೀಟಿ ತರಲ ಸವಾಲ್ದಾರಕರು ಪ್ರಥಮ ಅಭಿಷೇಕವನ್ನು ಮಾಡ್ರಿ. ವಂದನ ಕರು ಮನವಚನ ಕಾಯ ಗಪು ಕಶೀಶ ಶರಣೋ ಮೇದರು ಸರ್ವಜ್ಞ ಕೇವಲ ಜ್ಞಾನಧಾರಿ ಈಶ್ವರಿ ಉರಮೇದರು ನಿರ್ಗ್ರಂಥ ಪಾವನ ಗೀತರಾಗಮಹಾನ ಕೀ ಜಯ ಉಚ್ಚರು ಉಜ್ವಲ ದಿಗಂಬರ ವೇಷ ದರ್ಶನ कर हृदय आनंद परो अति विनय पूर्वक नमन करके सफल यह नर प्रमदरु मई शुद्ध जल के कलश प्रभु के पूज मस्तक पर करो जलदार दे कर हर्ष से अभिषेक प्रभु जी का वरु मई नवन प्रभु का नमके संचित पातक रक्षणाये निर्वारे कातुक जल के कलश श्री दिन प्रतिमा उपर डारे वीतराग हरिहंस देवते गुंज जय जयकारे चरणाम्बुज स्पर्श करतहि चाय हर्ष अपारे पावन तन मन नयन वैर मधुर वै अंधियारे ओम ह्रीं श्रीं क्लीं चक्र ओम ह्रीं श्रीं क्लीं अयमरं मम हम हम तं तं तं
राम राम ह्रीं ह्रीं रवै रव ओम नमो अर्हते भगवते श्रीमते जलाभिषेकनं करोमि स्वाहा जलाभिषेकनं करोमि स्वाहा कुले जिनग्रहे ओम ह्रीं श्री आदिनाथ परमनिन्द्र जलाभिषेकाय देवमा अर्घ्यं निरूपयामि स्वाहा शान्त्यं शान्तिधाराय दिव्य नमो अर्हते भगवते श्रीमते श्रीमद् आदिनाथ तीर्थंकराय श्रीमद् शांतिनाथ तीर्थंकराय श्रीमद् पार्श्वनाथ तीर्थंकराय पुष्पादि चौबीस तीर्थंकराय श्रीमद् रत्नत्रयंकराय दिव्य तेजो मूर्ते नमः प्रभामंडल मंडिताय द्वादशगुण परिवेष्टिताय शुक्लज्ञा पवित्राय सर्वज्ञा स्वयंभुवे सिद्धाय बुद्धाय नाथं वैनं वैधानं अग्निवयं सर्वशत्रुवयं सर्वोपसर्गं सर्वविघ्नं सर्वभयं सर्वराजवयं सर्वशौर्यवयं सर्वग्रहवयं सर्वदोषं सर्वक्षामरडामरं सर्वपरमन्त्रं सर्वात्मघातं सर्वघातं सर्वोक्षिरोगं सर्वशूलरोगं सर्वाक्षिरोगं सर्वधर्मारिं सर्वविषमारिं सर्वाक्षमारिं सर्वदर्शमारिं सर्वपत्रमारिं सर्ववृक्षमारिं सर्वभूममारिं सर्वराष्ट्रमारिं सर्वदेशमारिं सर्वविश्वमारिं सर्ववेतालशाकिनी डाकिनी वयं सर्ववेदनीयं सर्वमोहनीयं सर्वात्मसारं सर्वदुर्गभम् ओम ಆಗಮನ ಮಾಡಿದ್ರೆ नमः श्री आदिनाथाय आदिनाथ तीर्थंकराय सर्व शांतिकराय सर्व पाप प्रणाशनाय सर्व विघ्न विनाशनाय सर्व रोगोपसर्ग विनाशनाय सर्व पराकृत क्षुद्रोपद्र विनाशनाय सर्व क्षाम डांबर विनाशनाय ओम ह्रां ह्रीं ह्रूं ह्रौं ह्रः अस्य औषः चतुर्विध संघर्षः अशः चंद्रग्रहण दोष निवारणार्थ पद्मश्री शांतिनाथ बिरादर नामदेश स्वर्ग श्रीयांश शिरहट्टी नामदेश शांतिनाथ दशरथ कौटकप नामदेश वेदांत वर्ते शेरवाल नामदेश प्रद्युम श्रीपाद बनजवाड़ नामदेश चतुष्कोण सवालधारक नामदेश प्रियंका श्रीयांश शिरहट्टी नामदेश ज्योति पारिस भारत नामदेश श्रीदेवी श्रीकांत सावंतनवर नामदेश सविता श्रीनाथ सावंतनवर नामदेश राजश्री महावीर श्रीगुणशी नामदेश वर्षा महाबल बनजवाड़ नामदेश आव्या सूरज नडवंदी नामदेश अर्पण करूया श्रीजीन चरणी मन वच काया शुद्ध धरोनी सेवा करूया श्रीजीन चरणी पूजा करूया श्रीजीन चरणी ओम ह्रीं श्रीं क्लीं श्रीमद्देवादिदेव
आदिनाथ जिनेन्द्राय शांतिधाराभिषेकाय दिव्यमार्घ्यं निर्वपामिति जय बोलो आदिनाथ भगवान की जोराಗಿ ಎಲ್ಲಾ ಸಭಾಂಗಣಗಳು ಜೋರಾಗಿ ಚಪ್ಪಾಳೆ ಬಾರಿಸಬೇಕು जय बोलो आदिनाथ भगवान की चप्पाಳೆ ಮತ್ತು ಜೋರಾಗಿ ಸುಯೋಗ್ ಮಲ್ಲಪ್ಪ ಯಾದವಾಡ್ ಇವರು ಕೂಡ ಕೊಟ್ಟಿದ್ದಾರೆ. ತೇಜಸ್ ಅರಿಹಂತ್ ಯಾದವಾಡ್ ಇವರು ಕೂಡ ತಮ್ಮ ಹಣವನ್ನ ಕೊಟ್ಟಿದ್ದಾರೆ. ಮಂದಿರ ನಿರ್ಮಾಣಕ್ಕಾಗಿ ಕೊಟ್ಟಿದ್ದಾರೆ. ಇವತ್ತು ಬರ್ತೇಶ್ ಪಾರಿಸ್ ಸಾವಂತ್ನವರು ಇವರು 50,000 ದೇಣಿಗೆಯನ್ನ ಕೊಟ್ಟಿರುತ್ತಾರೆ. ಭೂಪಾಲ್ ಬಾಬು ಗುಮ್ಮಣ್ಣವರ್ ಇವರು ಕೂಡ 10,000 ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶ್ರೀಮಂತ್ ಭೂಪಾಲ್ ಗುಮ್ಮಣ್ಣವರ್ ಇವರು ಕೂಡ 15,000 ರೂಪಾಯಿಯನ್ನ ಮಂದಿರ ದೇಣಿಗೆಯಾಗಿ ಕೊಟ್ಟಿರುತ್ತಾರೆ. ನೋಡ್ರಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ತಮ್ಮಾಗಿ ನಗದನ್ನು ಕೊಟ್ಟಿರುತ್ತಾರೆ. ಈ ಎಲ್ಲ ಮಹನೀಯರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ. ನೋಡಿ ನಾವು ಹೇಳಿದ ಪ್ರಕಾರ ಎಲ್ಲರೂ नमो मंगलाय